ಪ್ರಥಮ PUC ಅಕೌಂಟೆನ್ಸಿಯ 2ನೇ ವಿಡಿಯೋಗೆ ಸ್ವಾಗತ. ಇಲ್ಲಿ ನಾವು ಅಕೌಂಟೆನ್ಸಿನ ಯಾಕೆ ಕಲಿಬೇಕು, ನಾವು ಇನ್ನೂ ಕಾನ್ಸೆಪ್ಟಿಗೆ ಹೋಗೋಣ ಬೇಡ, ಯಾಕೆ ಕಲಿಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಸುಮ್ಮನೆ ಕಲಿಬೇಕು ಅಂತ ಹೇಳಿದಾಗ ಯಾಕೆ ಕಲಿಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡ್ಬಿಡೋನು. ನಮಗೇನಾಗ್ತದೆ ಅಂದರೆ ಇದು ಕಲಿಬೇಕೋ ಬೇಡ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಸೊ ನೀಡ್ಸ್ ಫಾರ್ ಅಕೌಂಟೆನ್ಸಿಯನ್ನು ಯಾಕೆ ಕಲಿಬೇಕು? ಭಾಳ ಸಿಂಪಲ್ ಅದು ನೋಡ್ರಿ. ಅಕೌಂಟೆನ್ಸಿಯನ್ನು ಯಾಕೆ ಕಲಿಬೇಕು ಅಂತ ಹೇಳಿದಾಗ ನಾವು ದಿನನಿತ್ಯ ಹಲವಾರು ನಾವು ಕೆಲಸಗಳನ್ನು ಮಾಡ್ತೀವಿ. ಹಲವಾರು ಏನು ಮಾಡ್ತೀವಿ ಅಂದರೆ ವ್ಯವಹಾರಗಳನ್ನು ಮಾಡ್ತೀವಿ. ಸೊ ನೋಡಿ, ನಾವು ಇದೀವಿ, ಇಲ್ಲಿ ಮತ್ತೊಬ್ಬರದಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಹಲವಾರು ಕೆಲಸಗಳನ್ನು ಮಾಡ್ತೀವಿ. ಒಬ್ಬರೊಬ್ಬರಿಗೆ ಏನು ಮಾಡ್ತೀವಿ ಅಂದ್ರೆ ವಸ್ತುಗಳನ್ನು ಕೊಡುವುದು, ತೆಗೆದುಕೊಳ್ಳುವುದು, ಏನು ಮಾಡ್ತೀವಿ ಅಂದ್ರೆ ವಹಿವಾಟುಗಳನ್ನು ಮಾಡ್ತೀವಿ. ಹೌದಾ? ಆ ವಹಿವಾಟುಗಳನ್ನು ಮಾಡೋದಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಟ್ರಾನ್ಸಾಕ್ಷನ್ ಅಂತೇಳಿ ಕರಿತೀವಿ. ಇಲ್ಲಿ ಈ ಟ್ರಾನ್ಸಾಕ್ಷನ್ ಎನ್ನುವಂಥ ಪದವನ್ನು 2 ಪದಗಳಾಗಿ ವಿಂಗಡಿಸುವಂತ, ಒಂದು ಟ್ರಾನ್ಸ್, ಇನ್ನೊಂದು ಏನಪ್ಪಾ ಅಂದ್ರೆ ಆಕ್ಷನ್. ಟ್ರಾನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಥ್ರೂ. ಸೊ ನೆಕ್ಸ್ಟ್ ಆಕ್ಷನ್ ಅಂದ್ರೆ ಟು ಡೂ ಸಮಥಿಂಗ್. ಏನನ್ನಾದ್ರೂ ಒಂದು ಚಟುವಟಿಕೆಯನ್ನ ಮಾಡುವುದಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಟ್ರಾನ್ಸಾಕ್ಷನ್ ಅಂತೇಳಿ ಕರಿತೀವಿ. ಸೊ ಬೇಕಾದ ಕೆಲಸಗಳನ್ನಿರಲಿ, ನಾನು ನಿಮಗೆ ಪಾಠ ಹೇಳಾಗ್ತೀನಿ, ಒಂದು ವಹಿವಾಟು. ಹೌದಾ? ನೀವು ದಿನ ಕಾಲೇಜ್ ಬರ್ತೀರಿ, ಒಂದು ಕೆಲಸ. ನೆಕ್ಸ್ಟ್ ನೀವು ಪುಸ್ತಕಗಳನ್ನ ಖರೀದಿ ಮಾಡ್ತೀರಿ, ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಬ್ಯಾಂಕಿಗೆ ಹೋಗಿ ಹಣವನ್ನ ಹಾಕ್ತೀರಿ, ಟ್ರಾನ್ಸಾಕ್ಷನ್. ಸೊ ತರಕಾರಿಗಳನ್ನ ಖರೀದಿ ಮಾಡ್ತೀರಿ, ಅಲ್ಲಿ ತರಕಾರಿ ಇಬ್ಬರದರಿಲ್ಲ, ಅಲ್ಲಿ ತರಕಾರಿ ಮಾರವ ಮತ್ತು ನೀವು, ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಬಸ್ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡ್ತೀರಿ, ಅಲ್ಲಿ ಕಂಡಕ್ಟರ್ ಅದನ್ನ, ಇಲ್ಲಿ ನೀವು ಅದಿರಿ, ಇಲ್ಲಿ ಸರ್ ನಾವು ಫ್ರೀ ಹೋಗ್ತೀನಿ ಅನ್ಬೇಡ್ರಿ. ಸೊ ಟ್ರಾನ್ಸಾಕ್ಷನ್. 2 ವ್ಯಕ್ತಿಗಳ ನಡುವೆ ನಡೆಯುವಂತ ಒಂದು ವಹಿವಾಟನ್ನ ನಾವೇನಂತೇಳಿ ಕರಿತೀವಿ ಅಂದ್ರೆ ಟ್ರಾನ್ಸಾಕ್ಷನ್ ಅಂತೇಳಿ ಕರಿತೀವಿ. ನಮ್ಮ ದಿನನಿತ್ಯದ ಜೀವನದಲ್ಲಿ, ಹೌದಾ, ನಾವು ದಿನನಿತ್ಯ ಒಂದ್ ದಿನಕ್ಕೆ ಒಂದೇ ಟ್ರಾನ್ಸಾಕ್ಷನ್ ಮಾಡ್ತೀವಿ ಇಲ್ಲ, ಹಲವಾರು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಮಾರ್ನಿಂಗ್ ಕಾಲೇಜ್ ಬರ್ಬೇಕಂದ್ರೆ ಬಸ್ನ ಬರ್ತೀವಿ, ಟಿಕೆಟ್ ತಗೋತೀವಿ. ನೆಕ್ಸ್ಟ್ ಬಸ್ ಸ್ಟ್ಯಾಂಡಿಂದ ಕಾಲೇಜ್ ಬರೋಕೆ ಆಟೋ ಬರ್ತೀವಿ, ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅಂದ್ರೆ ಹಲವಾರು ವ್ಯಕ್ತಿಗಳೊಂದಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ದಿನನಿತ್ಯ ವಹಿವಾಟುಗಳನ್ನ ಮಾಡ್ತೀವಿ. ಹಂಗಂದ್ರೆ ಒಂದಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ಗಳನ್ನ ನಾವು ದಿನ ಮಾಡ್ತೀವಿ ಅಂದಂಗಾಯ್ತು, ಒಂದಕ್ಕಿಂತ ಹೆಚ್ಚು ವಹಿವಾಟುಗಳನ್ನ ನಾವು ದಿನ ಮಾಡ್ತೀವಿ ಅಂದಂಗಾಯ್ತು. ಕ್ಲಿಯರ? ಈಗ ನಿಮ್ಮದೊಂದು ಬಿಸ್ನೆಸ್ ಅದ ತಿಳ್ಕೊಳ್ರಿ. ಇದನ್ನ ಏನಂತೇಳಿ ನೀವು ABC ಕಂಪನಿ ಅನ್ಕೊಳ್ಳೋಣ ಅಥವಾ ABC ಸ್ಟೋರ್ ಅನ್ಕೊಳ್ರಿ. ಇದು ನಿಮ್ಮ ಬಿಸ್ನೆಸ್. ಸಿಂಪಲ್. ಬಿಸ್ನೆಸ್ ನೀವೇನ್ ಮಾಡ್ತೀರಿ? ರೊಕ್ಕ ಹಾಕ್ತೀರಿ. ಫಸ್ಟಿಗೆ ರೊಕ್ಕ ಹಾಕಿದ್ರಿ ಅಂದ್ರೆ ಅದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಬಂಡವಾಳ ಅಂತೇಳಿ ಕರಿತೀವಿ. ಕ್ಲಿಯರ್? ಬಂಡವಾಳ ಅಂತೇಳಿ ಕರಿತೀವಿ. ಆ ಬಂಡವಾಳವನ್ನ 2 ರೀತಿ ಹಾಕ್ತೀರಿ. ಒಂದು ಸ್ವಂತ ಹಾಕ್ತೀರಿ, ಅಂದ್ರೆ ಸ್ವಂತ ಓನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಂದ್ರೆ ಏನು? ಬಂಡವಾಳ. ಫಸ್ಟಿಗೆ ಬಿಸ್ನೆಸ್ ಚಾಲೂ ಮಾಡುವಂತಹ ಸಂದರ್ಭದಲ್ಲಿ ಹಾಕಿದಂತ ಹಣವನ್ನ ನಾವೇನಂತೇಳಿ ಕರಿತೀವಿ ಅಂದ್ರೆ ಬಂಡವಾಳ ಅಂತೇಳಿ ಕರಿತೀವಿ. ಸ್ವಂತ ಕಿಶದಂಗ ಹಾಕಿದ್ರೆ ಅಂದ್ರ ಓನ್ ಕ್ಯಾಪಿಟಲ್. ಹೊರಗಿನವ್ರ ಕಡೆ ಸಾಲ ತಗೊಂಬಂದ್ರಿ ಅಂದ್ರ ಲೋನ್ ಕ್ಯಾಪಿಟಲ್ ಮತ್ತು ಲೋನ್ ಕ್ಯಾಪಿಟಲ್ ಎನ್ನುವಂತ 2 ಏನಾಗ್ತಾವಪ್ಪ ಅಂದ್ರೆ ನಿಮಗ 2 ರೀತಿ ಬಂಡವಾಳ ಹಾಕಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರಿ. ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ ಬಳಿಕ ನೀವೇನ್ ಮಾಡ್ತೀರಿ ಅಂದ್ರ ಆ ಬಿಸ್ನೆಸ್ ನಲ್ಲಿ ಏನ್ ಮಾಡ್ತೀರಿ? ಕೆಲವೊಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡ್ತೀರಿ. ನಿಮಗೆ ಕುಂದ್ರಲಕ್ ಟೇಬಲ್, ನೆಕ್ಸ್ಟ್ ಕುರ್ಚಿ, ಇವುಗಳನ್ನೆಲ್ಲವನ್ನ ಖರೀದಿ ಮಾಡ್ತೀರಿ. ನೆಕ್ಸ್ಟ್ ಮಾರಾಟ ಮಾಡ್ಲಕ್ಕ ನೀವೇನ್ ಮಾಡ್ತೀರಿ? ವಸ್ತುಗಳನ್ನ ಖರೀದಿ ಮಾಡ್ತೀರಿ. ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ನಾವು ಏನಂತೇಳಿ ಕರಿತೀವಿ? ಪರ್ಚೇಸ್ ಅಂತೇಳಿ ಕರಿತೀವಿ. ಹೌದಾ? ಪರ್ಚೇಸ್ ಮಾಡಿದ್ರಿ, ಸಿಕ್ಕಾಪಟ್ಟಿ ವಸ್ತುಗಳನ್ನ ಪರ್ಚೇಸ್ ಮಾಡಿ ಅವುಗಳನ್ನ ನಿಂಬಲ್ಲಿ ಇಟ್ಕೋತೀರೇನು? ಇಲ್ಲ, ಏನ್ ಮಾಡ್ತೀರಿ? ಮಾರಾಟ ಮಾಡ್ತೀರಿ. ಮಾರಾಟ ಮಾಡೋದಕ್ಕೆ ನಾವೇನಂದಿವಿ? ಸೇಲ್ಸ್ ಅಂದಿವಿ. ಸೇಲ್ಸ್. ಒಬ್ಬರಿಗೆ ಮಾರಾಟ ಮಾಡ್ತೀರೇನು ನೀವು? ಇಲ್ಲ, ABCD. ಹೌದಾ? ABCD ಯಾರಿಗೆ ಬೇಕಾದವ್ರಿಗೆ ಮಾರ್ಬೋದು. ಊರು ತುಂಬ ಇರೋರು ಎಲ್ಲರಿಗೂ ನೀವು ವಸ್ತುಗಳನ್ನ ಮಾರಾಟ ಮಾಡಿದ್ರಿ. ನೆಕ್ಸ್ಟ್ ನಿಮ್ಮ ಅಂಗಡಿ ದೊಡ್ಡದಾಯ್ತು. ನಾ ಅಕೌಂಟೆನ್ಸಿ ಯಾಕೆ ಬೇಕನ್ನೋದು ಹೇಳತ್ತೀನಿ. ನಿಮ್ಮ ಅಂಗಡಿ ದೊಡ್ಡದಾಯ್ತು. ಅವಾಗ ನೀವೇನ್ ಮಾಡ್ರಿ? ಒಂದು 4 ಜನ ಆಳುಗಳನ್ನ ಇಟ್ಕೊಂಡ್ರಿ. ಅವ್ರಿಗೆ ಏನು ಕೊಡ್ತೀರಿ? ಕೂಲಿಯನ್ನ ಕೊಡ್ತೀರಿ. ವೇಜಸ್ ಅಥವಾ ಸ್ಯಾಲರಿಯನ್ನ ನೀವೇನ್ ಮಾಡ್ತೀರಿ ಅಂದ್ರ ಕೊಡ್ತೀರಿ. ಹಂಗಾಗಿ ಅವ್ರಿಗೆ ವೇಜಸ್ ಮತ್ತು ಸ್ಯಾಲರಿಯನ್ನ ಕೊಡ್ತೀರಿ. ಹಿಂಗ ಈ ಪ್ರಕ್ರಿಯೆ ಏನಾಗ್ತದೆ ಅಂದ್ರ ಕಂಪ್ಲೀಟ್ 1 ವರ್ಷ ಪೂರ ನಡೀತದೆ. 1 ವರ್ಷ ಪೂರ ಮಾರೋದು, ತಗೊಳ್ಳೋದು, ಖರೀದಿ ಮಾಡೋದು, ನೆಕ್ಸ್ಟ್ ಪಗಾರ ಕೊಡೋದು, ಹಲವಾರು ಖರ್ಚುಗಳನ್ನ ಪೇಮೆಂಟ್ ಮಾಡೋದು, ಇವೆಲ್ಲವೂ ಏನಾಗ್ತಾವಂದ್ರ ವರ್ಷದ ಪೂರ ನಡೀತದ. ನಡೆದಾಗ ನಿಮಗೆಲ್ಲವನ್ನ ನೆನಪಿಡ್ಲಕ್ ಸಾಧ್ಯ ಅದೇನು? ನಾಟ್ ಪಾಸಿಬಲ್ ಟು ರಿಮೆಂಬರ್ ಆಲ್ ಟ್ರಾನ್ಸಾಕ್ಷನ್ಸ್ ಬಿಕಾಸ್ ನಾವು ಮಾರ್ನಿಂಗ್ ಏನ್ ನಾಷ್ಟ ಮಾಡಿವಿ ಅನ್ನೋದೇ ಒಳಗೆ ನೆನಪಿರುವುದಿಲ್ಲ. ಅಂತ ಸಮಯದಾಗ ಒಂದು ವರ್ಷದಲ್ಲಿ ಆದಂತ ಎಲ್ಲಾ ಖರ್ಚು ವೆಚ್ಚಗಳನ್ನ, ರೊಕ್ಕ ಬಂದಿದ್ದು, ರೊಕ್ಕ ಹೋಗಿದ್ದು, ಸೇಲ್ ಮಾಡಿದ್ದು, ಪರ್ಚೇಸ್ ಮಾಡಿದ್ದು, ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ರಿಮೆಂಬರ್ ಆಲ್ ಟ್ರಾನ್ಸಾಕ್ಷನ್.
ದಟ್ ಈಸ್ ದ ರೀಸನ್ ನಾವೇನ್ ಮಾಡ್ತೀವಪ್ಪ ಅಂದ್ರ ಬರೆಯುವುದನ್ನ ಪ್ರಾಕ್ಟೀಸ್ ಮಾಡ್ಲಕ್ ಚಾಲೂ ಮಾಡ್ತೀವಿ ಅಂದ್ರ ಲೆಕ್ಕಗಳನ್ನ ಬರಿತೀವಿ. ಹಂಗಾಗಿ ಯಾಕೆ ಬರಿಬೇಕಾಗ್ತಂದ್ರ ವರ್ಷದ ಕೊನೆಯಲ್ಲಿ ಲಾಭ ಆಗ್ಯದ ಏನ ನಷ್ಟ ಆಗ್ಯದ ಏನ ನಾವು ತಿಳ್ಕೊಬೇಕಾಗ್ತದೆ ಸಾವುಕಾರ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರ ಇಟ್ ಈಸ್ ನಾಟ್ ಪಾಸಿಬಲ್ ಟು ರಿಮೆಂಬರ್ ಆಲ್ ಟ್ರಾನ್ಸಾಕ್ಷನ್. ದಟ್ ಈಸ್ ದ ರೀಸನ್. ಅದೇ ರೀಸನ್ ಸಲುವಾಗಿ ನಾವೇನ್ ಮಾಡ್ತೀವಿ ಅಂದ್ರ ಲೆಕ್ಕಪತ್ರಗಳನ್ನ ಬರಿತೀವಿ ಅಂಥೇಳಿ ನಾವು ನೋಡ್ತೀವಿ. ಅಂದ್ರ ಈ ಲೆಕ್ಕಪತ್ರಗಳು ಅಂದವ ಅಕೌಂಟಿಂಗ್ ಅನ್ನೋದು ಎಲ್ಲಿಂದ ಬಂದದ ಅಂತೇಳಿ ಅಂದಾಗ ನಮಗ ಭಾರತದಲ್ಲಿ ಪರಿಚಯ ಆಗಿದ್ದು. ಇನ್ನು ನಾವು ಸಿಲೆಬಸ್ಗೆ ಹೋಗಿಲ್ಲ, ಇದೊಂದು ವಿಡಿಯೋ ಆದ ಬಳಿಕ ನಾವು ಸಿಲೆಬಸ್ಗೆ ಬರ್ತೀವಿ. ಭಾರತದಲ್ಲಿ ಎಲ್ಲಿ ಪರಿಚಯ ಆಯ್ತಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಿದವರು ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿರುವಂತ ಮಂತ್ರಿಯಾದ ಚಾಣಕ್ಯ ಎನ್ನುವಂತವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇದು ನಾಗರಿಕತೆಗಳ ಕಾಲದಿಂದಲೂ ಕೂಡ ಅಕೌಂಟಿಂಗ್ ಅನ್ನುವಂತ ಕಾನ್ಸೆಪ್ಟ್ ಅದ. ಆದ್ರ ನಮ್ಮ ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತೇಳಿ ಅಂದಾಗ ಚಾಣಕ್ಯ. ಈ ಚಾಣಕ್ಯಗೆ ಎಲ್ಲರೂ ನಮಸ್ಕಾರ ಮಾಡ್ರಿ. ನೆಕ್ಸ್ಟ್ ಆತ ಬರೆದಂತ ಕೃತಿ ಯಾವುದು ಅಂತೇಳಿ ಅಂದಾಗ ಅರ್ಥಶಾಸ್ತ್ರ ಎನ್ನುವಂತ ಕೃತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೆಕ್ಕಶಾಸ್ತ್ರ ಮತ್ತು ಲೆಕ್ಕ ಪರಿಶೋಧನಾ ಶಾಸ್ತ್ರ, ಅಥವಾ ನೀವು ಬರೀ ಲೆಕ್ಕಶಾಸ್ತ್ರ ಅನ್ಕೊಳ್ರಿ, ಇದರ ಬಗ್ಗೆ ಉಲ್ಲೇಖ ಮಾಡಿರುವುದರಿಂದ ಭಾರತಕ್ಕೆ ಏನಾಗ್ತದೆ ಅಂತೇಳಿ ಅಂದಾಗ ಈ ಅಕೌಂಟೆನ್ಸಿ, ನಮ್ಮ ಅಕೌಂಟೆನ್ಸಿ ಏನಾಗ್ತದೆ ಅಂದ್ರ ಪರಿಚಯ ಆಗ್ತದ. ಇಲ್ರಿ ಸರ ಇದಕ್ಕಿಂತ ಮೊದಲು ಯಾರು ಮಾಡಿದಿಲ್ಲೇನೋ ಅಂತ ಹೇಳಿ ನಿಮಗೆ ಪ್ರಶ್ನೆ ಬಂದಾಗ ನಾವು ಮುಂದಿನ ಸ್ಲೈಡಿಗೆ ಹೋಗ್ಬೇಕಾಗ್ತದ. ಮುಂದಿನ ಸ್ಲೈಡ್ ನಲ್ಲಿ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಇದಕ್ಕಿಂತ ಮುಂಚೆ ಮೆಸೊಪೊಟಮಿಯಾ ನಾಗರಿಕತೆಯಲ್ಲಿ ಇದನ್ನ ಬಳಸ್ತಿದ್ರು. ಎದಕ್ ಬಳಸ್ತಿದ್ರು ಅಂತೇಳಿ ಅಂದಾಗ ಬರಿಲೆಕ್ಕ, ಕೆಲವೊಂದಿಷ್ಟು ವಸ್ತುಗಳನ್ನ ತಂದಂತ ಐಟಮ್ಗಳನ್ನ ಲೆಕ್ಕ ಹಚ್ಚಲಕ್ಕ, ಕೌಂಟಿಂಗ್ ಮಾಡ್ಲಕ್ಕ, ಇದೆಲ್ಲವನ್ನ ಮಾಡ್ಲಿಕ್ಕೆ ಏನ್ ಮಾಡ್ತಿದಾರಂದ್ರ ಮೆಸೊಪೊಟಮಿಯಾ ನಾಗರಿಕತೆಯಲ್ಲಿ ಏನ್ ಮಾಡ್ತಿದಾರಂದ್ರ ಇದನ್ನ ಅವ್ರು ಏನ್ ಮಾಡ್ತಿದಾರಂದ್ರ ಬಳಸಿದ್ರು. ನೆಕ್ಸ್ಟ್ ಈಜಿಪ್ತಿಯನ್ನರು ಬಳಸಿದ್ರು, ಬ್ಯಾಬಿಲೋನಿಯರು ಬಳಸಿದ್ರು. ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರ ಈ ಅಕೌಂಟೆನ್ಸಿಯನ್ನ ಬಳಸ್ತಾರ. ಮೊಟ್ಟ ಮೊದಲ ಬಾರಿಗೆ ಅಕೌಂಟೆನ್ಸಿ ಎಲ್ಲಿ ಬಳಸಿದ್ರ ಅಂದ್ರ ಮೆಸೊಪೊಟಮಿಯಾ ನಾಗರಿಕತೆ, ನೆಕ್ಸ್ಟ್ ಈಜಿಪ್ಟ್, ಬ್ಯಾಬಿಲೋನಿಯಾ. ಭಾರತಕ್ಕೆ ತಂದವ್ರು ಯಾರು ಅಂತೇಳಿ ಅಂದಾಗ ನಮ್ಮ ಗುರುಗಳು ಯಾರು ಅಂತೇಳಿ ಅಂದಾಗ ಕೌಟಿಲ್ಯರವರು ಏನ್ ಮಾಡ್ತಾರಂದ್ರ ನಮ್ಮ ಭಾರತಕ್ಕೆ ಅದನ್ನ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದ. ಮುಂದೆ ಹೋಗೋಣ ಅಂತ ನಾವು. ನೆಕ್ಸ್ಟ್ ಇದನ್ನ ಮಾಡ್ರನ್ ಅಂದ್ರ ಈಗ ಎಟ್ ಪ್ರೆಸೆಂಟ್ ನಾವು ಕಲಿಯಕತ್ತೀವಲ್ಲ ಈ ಅಕೌಂಟೆನ್ಸಿಯನ್ನ ಕೊಟ್ಟವ್ರು ಯಾರು ಅಂತ ಹೇಳಿ ಅಂದಾಗ ಲೂಕಾ ಪೆಸಿಯೋಲಿ ಎನ್ನುವಂತವ್ರು ಏನ್ ಮಾಡ್ತಾರಂದ್ರ ಈ ಅಕೌಂಟೆನ್ಸಿಯನ್ನ ಕೊಡ್ತಾರ. ಇವರೇ ಏನಾಗ್ತಾರಂದ್ರ ಫಸ್ಟ್ ಪರ್ಸನ್ ಹೂ ಹ್ಯಾಸ್ ಪಬ್ಲಿಷ್ಡ್ ಡಬಲ್ ಎಂಟ್ರಿ ಅಂಡ್ ಬುಕ್ ಕೀಪಿಂಗ್ ಅಂದ್ರ ದ್ವಿನಮೂನೆ ಪದ್ಧತಿಯಲ್ಲಿ ಅಥವಾ ಡಬಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಏನ್ ಮಾಡ್ತಾರಂದ್ರ ಒಂದು ಪುಸ್ತಕವನ್ನ ಬರೀತಾರ. ಆ ಪುಸ್ತಕದ ಹೆಸರು ಏನಪ್ಪಾ ಅಂದ್ರ ಸುಮ್ಮ ಎನ್ನುವಂತ ಪುಸ್ತಕವನ್ನ ಬರೀತಾರ. ಈ ಪುಸ್ತಕ ಬುಕ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನ ಒಳಗೊಂಡಿರ್ತದ, ಅದೇ ರೀತಿ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಒಳಗೊಂಡಿರ್ತದ. ಆದ್ದರಿಂದ ಲೂಕಾ ಪೆಸಿಯೋಲಿ ಅವರನ್ನ ಏನ್ ಮಾಡ್ತಾರಂದ್ರ ಫಾದರ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ಭಾರತಕ್ಕೆ ಪರಿಚಯಿಸಿದವರು ಚಾಣಕ್ಯ. ಫಾದರ್ ಆಫ್ ಅಕೌಂಟಿಂಗ್ ಯಾರು? ಲೂಕಾ ಪೆಸಿಯೋಲಿ. ಪೆಸಿಯೋಲಿನೂ ಅಂತಾರ, ಪ್ಯಾಚಿಯೋಲಿನೂ ಅಂತೇಳಿ ಓದ್ತಾರ. ಓಕೆ, ನಾವು ಇವರನ್ನ ನಾವೇನ್ ಮಾಡ್ತೀವಿ ಅಂದ್ರ ಅಕೌಂಟೆನ್ಸಿಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. 4 ಪಾಯಿಂಟ್ಗಳನ್ನ ನಾನು ಹೇಳಿದ್ದೀನಿ ಇಲ್ಲಿ ಹಿಸ್ಟ್ರಿ ಅಂತೇಳಿ ಬಂದಾಗ. ನಮಗೆ ಪರಿಚಯಿಸಿದವರು ಯಾರು? ಚಾಣಕ್ಯ. ಇವ್ರಿಗಿನ ಮುಂಚೆ ಯಾರು ಬಳಸ್ತಿದ್ರು? ಮೆಸೊಪೊಟಮಿಯಾ, ಈಜಿಪ್ಟ್ ಮತ್ತು ಬ್ಯಾಬಿಲೋನಿಯಾ. ಫಸ್ಟ್ ಯಾರಂದ್ರ ಮೆಸೊಪೊಟಮಿಯಾದವರು ಬಳಸ್ತಿದ್ರು. ನೆಕ್ಸ್ಟ್ ಇದನ್ನ ಮಾಡರ್ನ್ ರೂಪ ಕೊಟ್ಟವ್ರು ಯಾರಪ್ಪ ಅಂದ್ರ ಗ್ರೀಕ್ ದೇಶದ ವೆನಿಸ್ ನಗರದಲ್ಲಿರುವಂತ ಒಬ್ಬ ಸಂತ. ಯಾರು? ಲೂಕಾ ಪೆಸಿಯೋಲಿ ಎನ್ನುವಂತ ಸಂತ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ದ ಬುಕ್ ಆಫ್ ಡಬಲ್ ಎಂಟ್ರಿ ಪುಸ್ತಕವನ್ನ ಬರೀತಾರ. ಆ ಪುಸ್ತಕದಿಂದ ಇವರನ್ನ ಏನಂತೇಳಿ ಕರಿತೀವಿ ಅಂದ್ರ ಫಾದರ್ ಆಫ್ ಅಕೌಂಟಿಂಗ್ ಅಂತೇಳಿ ಕರಿತೀವಿ, ಅಥವಾ ಅಕೌಂಟೆನ್ಸಿಯ ಪಿತಾಮಹ ಅಂತೇಳಿ ಕರಿತೀವಿ. ನಾನು ಆಗ್ಲೇ ಹೇಳ್ದಂಗ ಇನ್ನು ಯಾರು ಗ್ರೂಪಿಗೆ ಜಾಯ್ನ್ ಆಗುವಂತ ಉದ್ದೇಶ ಇತ್ತಪ್ಪ ಅಂದ್ರ ನಿಮಗೆ ಕೆಳಗೆ ಲಿಂಕ್ ಕೊಟ್ಟಿರ್ತೀವಿ, ಆ ಗ್ರೂಪಿಗೆ ಜಾಯ್ನ್ ಆಗಿ ಇವೆಲ್ಲ ನೋಟ್ಸ್ಗಳು ನಿಮಗೆ ಬರ್ತಾವ. ಅದೇ ರೀತಿ ನೀವು ನೋಟ್ಸ್ಗಳನ್ನ ನೀವೇನ್ ಮಾಡ್ರಪ್ಪ ಅಂದ್ರ ಸ್ಕ್ರೀನ್ ಶಾಟ್ ಹೊಡೆದುಕೊಳ್ಳೋದ್ರ ಮೂಲಕ ನೀವೇನ್ ಮಾಡ್ಬೋದು ಅಂದ್ರ ನೋಟ್ಸ್ ಅನ್ನ ಬರಿಬಹುದು ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.